ಓಂ ಶಾಂತಿ. ಡೇಟ್ ಆಗಿದೆ 16 ಜುಲೈ 1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸ್ವಚ್ಛ और आत्मिक बल वाली आत्मा ही आकर्षण मूर्त है. ಯಾವ ಆತ್ಮ ಸ್ವಚ್ಛ ಆಗಿರ್ತದೋ, ಯಾವ ಆತ್ಮನಲ್ಲಿ ಆತ್ಮಿಕ ಬಲ ಇರ್ತದೋ ಆ ಆತ್ಮ ಹೆಂಗೆ ಕಾಣಿಸುತ್ತೆ? ಆಕರ್ಷಣ್ ಮೂರ್ತ ಕಾಣಿಸ್ತದೆ. ಇವತ್ತು ಹೊರಗಡೆಯೇ ನಡೆದಿದೆ. ಯಾವುದು ಪಾಂಪ್ ನಡೆದಿದೆ? ಎಲ್ಲದರಲ್ಲೂ ಆಕರ್ಷಣೆ 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 ಆಕರ್ಷಣೆ. ದೇಹದಲ್ಲಿ ಆಕರ್ಷಣೆ, ದೇಹ ಆಕರ್ಷಣೀಯವಾಗಿ ಕಾಣಿಸ್ಬೇಕು ಅಂತ ಏನೇನೇನು ಮಾಡ್ಕೋತಾರೆ. ಇಲ್ಲಿ ತನಕ ಊಟ ಏನಿರ್ತಿತ್ತು, ಶಕ್ತಿಶಾಲಿಯಾಗಿರಬೇಕು ಅಂತ ವಿಚಾರ ಮಾಡ್ತಿದ್ವಿ. ಈಗ ಊಟದಲ್ಲಿನೂ ಕೂಡ ಏನು ಮಾಡ್ತಿದ್ದಾರೆ? ಆಕರ್ಷಣೆ. ಅಲ್ಲಿನೂ ಆಕರ್ಷಣೆ ಇದೆ, ಟೇಸ್ಟ್ನಲ್ಲಿನೂ ಆಕರ್ಷಣೆ ಇದೆ, ನೋಡೋದ್ರಲ್ಲಿನೂ ಏನಿರಬೇಕು, ಹಂಗೆ ಚಂದಿರ್ಬೇಕು, ಹಿಂಗೆ ಚಂದಿರ್ಬೇಕು. ಅದನ್ನು ಆಹಾರವನ್ನು ಕೂಡ ಏನು ಮಾಡ್ತಿದ್ದಾರೆ? ಡೆಕೋರೇಷನ್ ಮಾಡ್ತಿದ್ದಾರೆ ಇವತ್ತು. ಅದಕ್ಕೆ ಟೋಟಲಿ ಇವತ್ತು ಜಗತ್ತು ಎದ್ರ ಮೇಲೆ ನಿಂತಿದೆ? ಆಕರ್ಷಣೆ ಮೇಲೆ ನಿಂತಿದೆ. ಅದೇ ಆಕರ್ಷಣೆ, ರೂಹಾನಿ ಆಕರ್ಷಣೆ ಹೆಂಗಿರ್ತದೆ ಅಂತ ಬಾಬಾ ಇವತ್ತು ಹೇಳಕ್ಕೆ ಹೊರಟಿದ್ದಾರೆ. अपने को इस श्रेष्ठ ड्रामा के अंदर हीरो एक्टर और मुख्य एक्टर समझते हो. ತಮ್ಮನ್ನು ತಾವು ಬಾಬಾ ಹೇಳ್ತಾರೆ, ಈ ಶ್ರೇಷ್ಠ ನಾಟಕದ ಒಳಗಡೆ ನಾನು ಹೀರೋ ಇದ್ದೀನಿ, ನಾನು ಶ್ರೇಷ್ಠ ಇದ್ದೀನಿ, ನನ್ನ ಆ್ಯಕ್ಟಿಂಗ್ ಏನಿದೆ ಬಹಳ ಮುಖ್ಯವಾಗಿದೆ ಅಂತ ಏನಾದರೂ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಮುಖ್ಯ ಆ್ಯಕ್ಟರ್ಸ್ ಕೆ ತರಫ್ ಸಭಿ ಕಾ ಅಟೆನ್ಷನ್ ಹೋತಾ ಹೈ. ಈಗ ಒಂದು ನಾಟಕ ನೋಡ್ತಿರ್ತೀವಿ, ನಾವು ಯಾರನ್ನ ಇಚ್ಛೆ ಪಡ್ತೀವಲ್ಲೇ? ಹೀರೋನ ಇಚ್ಛೆ ಪಡ್ತೀವಲ್ಲ. ಮುಖ್ಯ ಆ್ಯಕ್ಟರ್ಸ್ಗೆ ತರಫ್ ಸಭಿ ಕಾ ಅಟೆನ್ಷನ್ ಹೋತಾ ಹೈ. ಎಲ್ಲರದು ಅಟೆನ್ಷನ್ ಯಾರ ಕಡೆ ಇರ್ತದೆ? ಹೀರೋನ ಕಡೆ ಇರ್ತದೆ. तो हर सेकंड की एक्ट अपने को मुख्य एक्टर समझते हुए बजाते हो. ಹಾಗಾದರೆ ನೀವು ಕೂಡ ಪ್ರತಿ ಕ್ಷಣವೂ ನಾನು ಹೀರೋ ಆ್ಯಕ್ಟರ್ ಇದ್ದೀನಿ ಅಂತ ತಿಳ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. जो नामी ग्रामी एक्टर्स होते हैं उन्होंने मुख्य 3 बातें होते हैं. ಇವತ್ತು ಜಗತ್ತಿನಲ್ಲಿ ಹೆಸರುವಾಸಿಯಾದಂಥ ಆ್ಯಕ್ಟರ್ಗಳು, ಹೀರೋಗಳು ಎಲ್ಲ ಇದ್ದಾರಲ್ಲ, ಅವರು ಹೆಂಗೆ ಫೇಮಸ್ ಆಗ್ತಾರೆ? ಅದಕ್ಕೇನಿರ್ತವೆ? 3 ಮಾತುಗಳು ಅಂತ ಹೇಳ್ತಾರೆ ಬಾಬಾ. ವಹ ಕೌನ್ ಸಿ ಹೇ? ಅವು ಯಾವುವು? ಏಕ್ ತೋ ವಹ ಆ್ಯಕ್ಟಿವ್ ಹೋಗ. ಹೀರೋ ಅಂದರೆ ಹೆಂಗಿರಬೇಕು? ಆ್ಯಕ್ಟಿವ್ ಆಗಿರಬೇಕು, ಚಟುವಟಿಕೆಯಿಂದ ಇರಬೇಕು. ದೂಸರ ಅಕ್ಯುರೇಟ್ ಹೋಗ. ನಾಟಕ ಹೆಂಗೆ ಮಾಡಬೇಕು, ಪಾತ್ರ ಹೆಂಗೆ ಮಾಡಬೇಕವ, ಕರೆಕ್ಟಾಗಿ ಡೈರೆಕ್ಟರ್ ಹೆಂಗೆ ಹೇಳಿದಾನೋ ಅದೇ ಥರ ಏನು ಮಾಡಬೇಕಾಗ್ತದೆ? ಪಾತ್ರ ಮಾಡಬೇಕಾಗ್ತದೆ. ಅವರು ಅಟ್ರಾಕ್ಟಿವ್ ಹೋಗ. ಹೀರೋ ಅಂದರೆ ಹೆಂಗಿರಬೇಕು? ಅಟ್ರಾಕ್ಟಿವ್, ಆಕರ್ಷಣೀಯವಾಗಿರಬೇಕು. ಒಬ್ಬ ಹೀರೋ ಪ್ರಸಿದ್ಧಿಯಾಗಬೇಕು ಅಂತಂದರೆ 3 ಮಾತುಗಳ ಹೇಳ್ತಾರೆ ಬಾಬಾ. ಒಂದು, ಆ್ಯಕ್ಟಿವ್ ಆಗಿರಬೇಕು, ಚಟುವಟಿಕೆಯಿಂದ ಕೂಡಿರಬೇಕು. ಎರಡನೇದ್ದು, ಅಕ್ಯುರೇಟ್ ಆಗಿರಬೇಕು. ಅಕ್ಯುರೇಟ್ ಅಂತಂದ್ರೇನು? ನನ್ನ ಪಾತ್ರವನ್ನು ನಾನು ಏನು ಮಾಡಬೇಕು? ಸರಿಯಾಗಿ ನಿಭಾಯಿಸಬೇಕು. ಈಗ ನಮಗೆಂಥ ಪಾತ್ರ ಇದೆ? ನಮಗೆಂಥ ಪಾತ್ರ ಅದ? ಪಾತ್ರ ಯಾವುದದ ಇಲ್ಲೇ ನಮಗೆ? ವಿಶ್ವ ಕಲ್ಯಾಣಕಾರಿ ಪಾತ್ರ ಅದ, ಹೌದಲ್ಲ? ನಾವು ಇಡೀ ವಿಶ್ವ ಸತೋಪ್ರಧಾನ ಆಗಲಿಕ್ಕೆ ಏನಾಗಿದ್ದೀವಿ? ಬುನಾದಿ ಆಗಿದ್ದೀವಿ. ನಮ್ಮ ವೃತ್ತಿ ಏನದ? ಎಲ್ಲ ಆತ್ಮಗಳಿಗೂ ಪರಮಾತ್ಮನ ಸಂದೇಶ ಕೊಡುವಂಥದ್ದದ. ಇದನ್ನು ನಾವು ಎಷ್ಟು ಎಕ್ಯುರೇಟಾಗಿ ನಿಭಾಯಿಸ್ತೀವಿ? ಯಾರು ಎಕ್ಯುರೇಟಾಗಿ ನಿಭಾಯಿಸಿದ್ರೋ ಅಂಥ ಶ್ರೇಷ್ಠಾತ್ಮಗಳು ಇವತ್ತೇನಾಗೋದ್ರು? ಪ್ರಸಿದ್ಧಿ ಆದರು. ದಾದಿ ಪ್ರಸಿದ್ಧಿ, ಎಲ್ಲ ದಾದಿಗಳೇನಾದರು? ಪ್ರಸಿದ್ಧಿ ಆದರು. ಯಾಕೆ? ಅವರು ತಮ್ಮ ಆ್ಯಕ್ಟಿಂಗನ್ನು ಏನು ಮಾಡಿದರು? ಆ್ಯಕ್ಟಿವ್ ಆಗಿ, ಎಕ್ಯುರೇಟಾಗಿ ನಿಭಾಯಿಸಿದರು. ಆದರೆ ಅದಕ್ಕೆ ಅವರು ಆದರೂ ಇಡೀ ವಿಶ್ವಕ್ಕೆ ಅಟ್ರಾಕ್ಟಿವ್ ಆದರು, ಆಕರ್ಷಣೀಯ ಆದ್ರಲ್ಲ. ದಾದಿ ನೋಡಿದ ತಕ್ಷಣ ಏನಾಗ್ತದೆ? ಅದಕ್ಕೆ ಹೇಳ್ತಾರೆ ಬಾಬಾ, ಯಹ ತೀನೋ ಬಾತೆ ನಾಮಿ ಗ್ರಾಮಿ ಆ್ಯಕ್ಟರ್ಸ್ ಮೇ ಅವಶ್ಯ ಹೋತಿ ಹೇ. ಲೌಕಿಕದಲ್ಲಿನೂ ಹಾಗೇ ಅಲೌಕಿಕದಲ್ಲಿನೂ ಕೂಡ ಈ 3 ಮಾತುಗಳನ್ನು ಪಾಲಿಸಬೇಕಾಗ್ತದೆ. ಯಾವಾಗ ಏನಾಗ್ತಾರೆ ಅವರು? ಆ ಆ್ಯಕ್ಟರ್ಸು ಅವಶ್ಯವಾಗಿ ಪ್ರಸಿದ್ಧಿಯಾಗ್ತಾರೆ. तो ऐसे अपने को नामी ग्रामी व मुख्य एक्टर समझते हो.
ಇದೇ ಥರ ನೀವು ನಾನು ಪ್ರಸಿದ್ಧ ಹೀರೋ ಆ್ಯಕ್ಟರ್ ಅದೀನಿ ಅಂತ ತಿಳ್ಕೊಂಡಿದ್ದೀರೇನು? ಅಟ್ರ್ಯಾಕ್ಟ್ ಕಿಸ್ ಬಾತ್ ಪರ್ ಕರೆಂಗೆ? ಎದ್ರ ಮೇಲೆ ಅಟ್ರ್ಯಾಕ್ಟ್ ಮಾಡಬೇಕಾಗಿದೆ ನೀವೀಗ ಹೇಳ್ರಿ ನೋಡೋಣ. ಎದ್ರ ಮೇಲೆ ಅಟ್ರ್ಯಾಕ್ಟ್ ಮಾಡಬೇಕಾಗಿದೆ? ನಾವು ನಾಮಿಗ್ರಾಮಿ ಆಗಬೇಕು ಅಂತಂದರೆ ಎದ್ರ ಮೇಲೆ ಅಟೆನ್ಷನ್ ಕೊಡಬೇಕು? ಬಾಬಾ ಹೇಳ್ತಾರೆ ಹರ್ ಕರ್ಮ ಮೇ, ಪ್ರತಿಯೊಂದು ಕರ್ಮದಲ್ಲಿ ಏನಿರಬೇಕು? ನಮಗೆ ಅಟೆನ್ಷನ್ ಇರಬೇಕು, ಗಮನ ಇರಬೇಕು. ಹರ್ ಚಲನ್ ಮೇ ರೂಹಾನಿಯತ್ ಕಿ ಅಟ್ರಾಕ್ಷನ್ ಹೋ, ಪ್ರತಿಯೊಂದು ನಡವಳಿಕೆಯಲ್ಲಿ ನಮ್ದು ಏನಿರಬೇಕು? ಆತ್ಮೀಯತೆ, ಆತ್ಮಿಕತೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. जैसे कोई शरीर में सुंदर होता है तो वह भी अट्रैक्शन करते हैं ना अपनी तरफ. ಯಾರ್ದು ದೇಹ ಸುಂದರವಾಗಿರ್ತದೋ ಅವರು ಎಲ್ಲರಿಗೂ ಏನಾಗ್ಬಿಡ್ತಾರೆ? ಅಟ್ರಾಕ್ಟಿವ್ ಆಗಿರ್ತಾರೆ. ಎಷ್ಟು ಚಂದದಾಗ ನೋಡ್ರಿ ಅಂತ ಹೇಳ್ತೀವಲ್ಲ, ದೂರಿಂದಾನೇ ಚಂದ ಕಾಣಿಸ್ತಾರೆ. ಬಾಬಾ ಹೇಳ್ತಾರೆ ಅವರೆಲ್ಲರೂ ತಮ್ಮ ಕಡೆ ಅಟ್ರಾಕ್ಷನ್ ಮಾಡ್ಕೋತಾರೆ. ಐಸೆ ಹಿ ಜೋ ಆತ್ಮ ಸ್ವಚ್ಛ ಹೇ, ಅದು ದೇಹದ ಆಕರ್ಷಣೆ ಆಯಿತು. ಇಲ್ಲಿನೂ ಕೂಡ ಏನಿರಬೇಕು? ಆತ್ಮ ಸ್ವಚ್ಛ ಇರಬೇಕು. ಆತ್ಮಿಕ್ ಬಲ್ವಾಲಿ ಹೇ, ಆತ್ಮ ಸ್ವಚ್ಛ ಆಗಿರೋದಂದ್ರೇನು? ಆತ್ಮಿಕ ಶಕ್ತಿಶಾಲಿ ಆಗಿರಬೇಕು. ವಹ ಭೀ ಅಪನೆ ತರಫ್ ಆಕರ್ಷಿತ್ ಕರ್ತೆ ಹೇ, ಯಾರ ಆತ್ಮ ಸ್ವಚ್ಛ ಆಗಿರ್ತದೋ, ಅವರು ಆತ್ಮಿಕ ಬಲ ಹೆಚ್ಚಿರ್ತದೋ ಅವರು ಕೂಡ ಎಲ್ಲರಿಗೂ ಆಕರ್ಷಿತ ಆಗ್ತಾರೆ. ಈಗ ಸಣ್ಣ ಮಕ್ಕಳು ನೋಡ್ರಿ, ಸಣ್ಣ ಮಕ್ಕಳು ಯಾರಿಗೆ ಇಷ್ಟ ಆಗೋದಿಲ್ಲ? ಯಾಕೆ ಇಷ್ಟ ಆಗ್ತಾವೆ? ಆತ್ಮಗಳ ಬುದ್ಧಿ ಏನಿರ್ತದೆ? ಸ್ವಚ್ಛ ಇರ್ತದೆ. ಆ ದೇಹದ ಸೌಂದರ್ಯದ ಮೇಲೆ ಮಕ್ಕಳು ಇಷ್ಟ ಆಗೋದಿಲ್ಲ. ಅವರ ಒಳಗಿನ ಆತ್ಮ ಸ್ವಚ್ಛದ ಸೌಂದರ್ಯತೆಯಿಂದ ನಾವೆಲ್ಲರೂ ಏನಾಗ್ತೀವಿ? ಮಕ್ಕಳು ನಮಗೆ ಪ್ರೀತಿ ಆಗ್ತವೆ. ಬಾಬಾ ಹೇಳ್ತಾರೆ जैसे आत्मज्ञानी महात्माएँ आदि भी द्वापर आदि में अपने सतो प्रधान स्थिति वाले थे, तो उन्होंने भी रूहानी आकर्षण तो था ना. ಬುದ್ಧ ನೋಡಿದ್ರೆ ಏನು ಅನಿಸ್ತದೆ ನಮ್ಗೆ? ಬುದ್ಧನ, ಬಸವಣ್ಣನವರ, ವಿವೇಕಾನಂದರನ್ನ, ಇವ್ರನ್ನೆಲ್ಲ ನೋಡಿದ್ರೆ ಏನು ಅನಿಸ್ತದೆ? ಅವ್ರು ಹೆಂಗಿದ್ದಾರೆ? ಏಕ್ದಮ್ ಶಕ್ತಿಶಾಲಿ ಆಕರ್ಷಣೀಯ ಸನ್ಯಾಸಿ ಅಂತಂದರೆ ಯಾರು? ನಮ್ಮ ದೇಶದಲ್ಲಿ ಸ್ವಾಮಿ ವಿವೇಕಾನಂದರದ್ದು ಹೆಚ್ಚು ಹೇಳ್ತೀವಲ್ಲ ನಾವು. ಯಾಕೆ ಅವ್ರು ಅಷ್ಟು ಚಂದ ಕಾಣಿಸ್ತಾರೆ? ಕಂಡು ನೋಡ್ಬೇಕು ಹೆಂಗಿದಾವಲ್ಲ ಅವರು. ಪವಿತ್ರತೆ, ಸ್ವಚ್ಛತೆ, ಆತ್ಮನ ಸ್ವಚ್ಛತೆ ಅಂತ ಹೇಳ್ತಾರೆ ಬಾಬಾ. ಅವಾಗೆಲ್ಲ ಸತೋಪ್ರಧಾನ ಸನ್ಯಾಸಿಗಳಿದ್ದರು, ಅವರು ಶುದ್ಧ ಇದ್ದರು. ಅವರಲ್ಲಿ ಯಾವುದೇ ಥರದ ಬೇಡಿಕೆಗಳು ಇರ್ತಿರಲಿಲ್ಲ. ಬಾಬಾ ಹೇಳ್ತಾರೆ जो अपने तरफ आकर्षित करके औरों को भी इस दुनिया से अल्पकाल के लिए वैराग्य तो दिला देते थे ना. ಅವರು ಹೆಂಗಿದ್ರು? ಭಾಳ ಸುಂದರವಾಗಿದ್ದರು, ಆತ್ಮ ಸ್ವಚ್ಛ ಇತ್ತು, ಆಕರ್ಷಣೀಯವಾಗಿ ಕಾಣಿಸಿದ್ರು. ಅವ್ರ ಫೋಟೋ ನೋಡಿದಾಗ ಅಷ್ಟಾದ್ರೂ ನಮ್ಮನ್ನು ಏನು ಮಾಡ್ತಿದ್ರು? ವೈರಾಗ್ಯದ ಕಡೆ ಕರ್ಕೊಂಡು ಹೋಗ್ತಿದ್ರು ಆ ವ್ಯಕ್ತಿಯನ್ನು ನೋಡಿದಾಗ. ಅಥವಾ ಇನ್ನೂ ನೋಡ್ರಿ, ಗೌತಮ್ ಬುದ್ಧನ ಫೋಟೋ ನೋಡೋಕ್ಕೆ ಶುರು ಮಾಡಿದರೆ ನೋಡ್ಕೋತ ಕೂಡ್ಬೇಕು ಅನ್ನಿಸ್ತದೆ, ಬೇಜಾರೇ ಅನ್ನಿಸೋದಿಲ್ಲ. ಬಾಬಾ ಹೇಳ್ತಾರೆ ಅಷ್ಟು ಆಕರ್ಷಣೀಯ ಆಗಿರ್ತಾರೆ ಯಾವಾಗ? ಆತ್ಮ ಸ್ವಚ್ಛವಾಗಿದ್ದಾಗ. ಬಾಬಾ ಹೇಳ್ತಾರೆ ಜಬ್ ಉಲ್ಟೆ ಜ್ಞಾನ ವಾಲೋ ಮೇ ಭೀ ಇತನಿ ಅಟ್ರಾಕ್ಷನ್ ಥಿ, ಅವರೆಲ್ಲ ಉಲ್ಟಾ ಜ್ಞಾನ ಕೊಟ್ಟರು ನಮಗೆ, ಯಾರು ಸರಿಯಾದ ಜ್ಞಾನ ಕೊಡಲೇ ಇಲ್ಲ. ಯಾರು ಏನೇನೋ ಹೇಳಿದರು, ಯಾರೋ ದ್ವೈತ ಅಂತ ಹೇಳಿದರು, ಯಾರೋ ಅದ್ವೈತ ಅಂತ ಹೇಳಿದರು, ಯಾರೋ ವಿಶಿಷ್ಟಾದ್ವೈತ ಅಂತ ಹೇಳಿದರು, ಒಬ್ಬನೇ ಪರಮಾತ್ಮ ಅಂತ ಹೇಳಿದರು, ಆತ್ಮ ಪರಮಾತ್ಮ ಒಂದೇ ಅಂತ ಹೇಳಿಬಿಟ್ರು, ನಿಸರ್ಗನ ಪರಮಾತ್ಮ ಅಂತ ಹೇಳಿಬಿಟ್ರು. ಯಾರೂ ಸತ್ಯ ಜ್ಞಾನ ಹೇಳೇ ಇಲ್ಲ. ಆದಾಗ್ಯೂ ಕೂಡ ಅವರೇನಿದ್ರು? ಆಕರ್ಷಣೀಯವಾಗಿದ್ದರು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ तो जो यथार्थ और श्रेष्ठ ज्ञान स्वरूप है उन्होंने भी रूहानी आकर्षण व अट्रैक्शन रहेगी. ಈಗ ನಮ್ಮ ಜ್ಞಾನ ಹೇಗಿದೆ? ಬಾಬನ ಜ್ಞಾನ ಏನಿದೆ? ಯಥಾರ್ಥ ಜ್ಞಾನ. ಯಥಾರ್ಥ ಅಂತಂದ್ರೇನು? ಸತ್ಯ ಜ್ಞಾನ ಹೇಳ್ತಾ ಇದ್ದೀವಿ. ಮತ್ತು ಅಷ್ಟು ಅಟ್ರಾಕ್ಷನ್ ಇರಬೇಕಲ್ಲ. ನಾವೆಲ್ಲ ಏನಾಗಿದ್ದೀವಿ? ಜ್ಞಾನ ಸ್ವರೂಪಾತ್ಮಗಳು. ನಾವು ಕೂಡ ಏನಾಗಬೇಕು? ಅಟ್ರಾಕ್ಟಿವ್ ಆಗಿರಬೇಕು. ಶಾರೀರಿಕ ಬ್ಯೂಟಿ ನಜ್ದೀಕ್ ವ ಸಾಮ್ಯ ಆನೆ ಸೆ ಆಕರ್ಷಣೆ ಕರೆಗಿ. ದೇಹದ ಸೌಂದರ್ಯ ಎದುರುಗಡೆ ಬಂದಾಗ ಮಾತ್ರ ಚಂದ ಅಂತ ಕಾಣಿಸುತ್ತೆ.
ಯಾವುದೋ ದೇಹದ ಸೌಂದರ್ಯ. ಬಾಬಾ ಹೇಳ್ತಾರೆ, शारीरिक ब्यूटी नज़दीक व सामने आने से आकर्षण करेगी, लेकिन रूहानी आकर्षण दूर बैठे भी किसी आत्मा को अपनी तरफ आकर्षित करती है. ಬಾಬಾ ಹೇಳ್ತಾರೆ, ಆತ್ಮಿಕ ಆಕರ್ಷಣೆ ದೂರದಲ್ಲಿ ಕೂತರೂ ಆತ್ಮ ನಮ್ಮನ್ನು ಏನು ಮಾಡ್ತದೆ? ಆಕರ್ಷಣೆ ಮಾಡ್ತದೆ, ನಮ್ಮನ್ನು ಕರೀತದೆ. ಇಲ್ಲೆಲ್ಲ ಹೆಂಗೆ ಬರ್ತೀವಿ ನಾವು? ಶಿವಬಾಬಾ ಏನು ಮಾಡಿದರು? ಒಂದೇ ಕಡೆ ಕೂತ್ಕೊಂಡೆ ಎಲ್ಲರನ್ನ ಒಂದು ಕಡೆ ಕರೆಸಿದ್ರಲ್ಲ, ಹೆಂಗೆ ಕರೆಸಿದ್ರು? ಬಾಬಾ ಇಲ್ಲಿ ಕೂತ್ರು ಇಡೀ ವಿಶ್ವದ ತುಂಬ ಇರ್ತಕ್ಕಂಥ ಆತ್ಮಗಳನ್ನೆಲ್ಲ ಏನು ಮಾಡಿದ್ರು? ಬಾಬಾ ಆಕರ್ಷಣೆ ಮಾಡಿಕೊಂಡ್ರು. ಅಷ್ಟು ಆತ್ಮ ಬಲಕ್ಕೆ, ಸ್ವಚ್ಛ ಆತ್ಮಕ್ಕೆ ಏನಿದೆ? ಶಕ್ತಿ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इतनी अट्रैक्शन अर्थात रूहानियत अपने आप में अनुभव करते हो. ಬಾಬಾ ಹೇಳ್ತಾರೆ, ಅಷ್ಟು ಆಕರ್ಷಣೆ ಅರ್ಥಾತ್ ಆತ್ಮೀಯತೆ ತಮ್ಮಲ್ಲಿ ಏನು ಮಾಡ್ತದೆ? ಅನುಭವ ಮಾಡ್ಸೋಕ್ಕೆ ಶುರು ಮಾಡ್ತದೆ. ಐಸೆ ಹಿ ಫಿರ್ ಎಕ್ಯುರೇಟ್ ಭೀ ಹೋ. ಎಕ್ಯುರೇಟ್ ಕಿಸ್ಮೆ ಮತ್ತೇನಾಗಬೇಕು? ನಾವು ಆಕರ್ಷಣೀಯನೂ ಆಗಿರಬೇಕು, ಎಕ್ಯುರೇಟ್ ಆಗಿರಬೇಕು, ಕರೆಕ್ಟಾಗಿರಬೇಕು. ಎದರಲ್ಲಿ? ಜೋ ಮನಸ ಅರ್ಥಾತ್ ಸಂಕಲ್ಪ ಕೆ ಲಿಯೇ ಭೀ ಶ್ರೀಮತ್ ಮಿಲಿ ಹುಯಿ ಹೈ. ಮನಸ್ಸಿನಲ್ಲಿನೂ ಕೂಡ ಗೀತಕ್ಕೆ ಲೈಟ್ ಹಾಕು. ಬಾಬಾ ಹೇಳ್ತಾರೆ, ಹಾಗೆಯೇ ಏನಂತ ಹೇಳ್ತಾರೆ ಬಾಬಾ? ಮನಸ್ಸಿನಲ್ಲಿನೂ ಕೂಡ ಏನು ಸಂಕಲ್ಪ ಮಾಡಬೇಕು, ಸಂಕಲ್ಪ ಮಾಡೋಕ್ಕೆ ನಮಗೆ ಏನು ಶ್ರೀಮತ ಸಿಕ್ಕಿದೆ ಅದು ಕೂಡ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ವಾಣಿ ಕೆ ಲಿಯೇ ಭೀ ಶ್ರೀಮತ್ ಮಿಲಿ ಹುಯಿ ಹೈ. ಏನು ಸಂಕಲ್ಪ ಮಾಡಬೇಕು ಅನ್ನೋದಕ್ಕೂ ಶ್ರೀಮತ ಸಿಕ್ಕಿದೆ, ಏನು ಮಾತಾಡಬೇಕು ಅನ್ನೋದಕ್ಕೂ ಶ್ರೀಮತ ಸಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कर्म के लिए भी जो श्रीमत मिली हुई है इन सभी बातों में एक्यूरेट. ಸಂಕಲ್ಪಕ್ಕೂ ಶ್ರೀಮತ ಸಿಕ್ಕಿದೆ, ಏನು ಮಾತಾಡಬೇಕು ಅನ್ನೋದು ಶ್ರೀಮತ ಸಿಕ್ಕಿದೆ, ಕರ್ಮ ಹೇಗೆ ಮಾಡಬೇಕು ಅನ್ನೋದು ಶ್ರೀಮತ ಸಿಕ್ಕಿದೆ. ಈ ಮೂರದರಲ್ಲಿನೂ ನಾವೇನಿರಬೇಕಾಗ್ತದೆ? ಎಕ್ಯುರೇಟ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ರು ಆ್ಯಕ್ಟಿವ್ ರೇನಾ, ಸಪ್ಪಗೆ ಕೂಡಬಾರ್ದು. ಹೆಂಗಿರಬೇಕು? ಆ್ಯಕ್ಟಿವ್ ಆಗಿರಬೇಕು. जो एक्टिव होता है वह जिस समय जैसा अपने को बनाने चाहे, चलाने चाहे, वह चला सकते हैं. ಬಾಬಾ ಹೇಳ್ತಾರೆ, ಯಾರು ಆ್ಯಕ್ಟಿವ್ ಆಗಿದ್ದಾರೋ ಅವರು ಜಿಸ್ ಸಮಯ, ಯಾವ ಸಮಯದಲ್ಲಿ ಹೇಗಿರಬೇಕು, ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ಸಮಯದಲ್ಲಿ ಏನು ನಡೆಸಬೇಕು ಅನ್ನೋದು ಅವ್ರಿಗೆ ಪಕ್ಕಾ ಗೊತ್ತಿರ್ತದೆ. ವಾ ಐಸಾ ಹಿ ರೂಪ್ ಧಾರಣ ಕರ್ ಸಕ್ತೆ ಹೇ. ಹಾಗೆಯೇ ರೂಪನ್ನು ಕೂಡ ಏನು ಮಾಡಬೇಕಾಗ್ತದೆ? ನಾವು ಧಾರಣ. ಯಾವ ರೂಪ? ಶಾಂತ ಸ್ವರೂಪ, ಹರ್ಷಿತ, ಖುಷಿಯಾಗಿರಬೇಕು. ಅಂಥ ಎಲ್ಲ ರೂಪಗಳನ್ನು ನಾವು ಧಾರಣೆ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ, जो एक्टिव होता है वह जिस समय जैसा अपने को बनाने चाहे, ತಮ್ಮನ್ನು ತಾವು ಹೆಂಗೆ ಮಾಡ್ಕೋಬೇಕಂತ ಅನ್ನಿಸ್ತದೋ ಹಂಗೆ ಮಾಡ್ಕೊಳ್ತಾರೆ. चलाने चाहे वह चला सकते हैं, वह ऐसा ही रूप धारण कर सकते हैं. तो जो मुख्य पाठधारी है उन्होंने यह तीनों ही विशेषताएं भरी हुई रहती है. ಈ ಮುಖ್ಯ ಪಾಠಧಾರಿ ಯಾರಿದ್ದಾರೋ ಈ ಮೂರು ಮಾತುಗಳ ವಿಶೇಷತೆ ತುಂಬಿಕೊಳ್ತವೆ. ಈಗ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಈ ಭಿಕ್ಷುಕನೇ ಆ್ಯಕ್ಟ್ ಮಾಡಬೇಕು ಅಂತಂದರೆ ಭಿಕ್ಷುಕದ ರೂಪ ಧರಿಸ್ಬೇಕಾಗ್ತದೆ. ಯುದ್ಧ ಮಾಡೋ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಯುದ್ಧದ ಸಾಮಗ್ರಿ ಅವೆಲ್ಲ ಆ ಬಟ್ಟೆಗಳನ್ನು ಧರಿಸ್ಬೇಕಾಗ್ತದಲ್ಲ. ಹಂಗೆ ಇಲ್ಲಿನೂ ಕೂಡ ನಾವು ಯಾವ ರೂಪದಲ್ಲಿ ಬರಬೇಕು ಆ ಎಲ್ಲ ಗುಣಗಳನ್ನು ಏನು ಮಾಡಬೇಕಾಗ್ತದೆ? ಧಾರಣೆ ಮಾಡ್ಕೊಳ್ಬೇಕಾಗ್ತದೆ. ಸ್ಟೇಜ್ ಕೆ ಸಾಥ್ ಸಾಥ್ ಪರ್ಸೆಂಟೇಜ್ ಕೋ ಭೀ ದೇಖ್ನಾ ಹೈ. ಬರೀ ಸ್ಥಿತಿ ಅಷ್ಟೇ ಅಲ್ಲ, ಆ ಸ್ಥಿತಿ ಜೊತೆಗೂ ಏನಿರಬೇಕು? ನಮ್ಮ ಸ್ಥಿತಿ ಪರ್ಸೆಂಟೇಜ್ ಹೆಂಗಿದೆ ಅಂತ ನೋಡ್ಕೊಳ್ಬೇಕು. रूहानियत है, आकर्षित कर सकते हैं, लेकिन जितनी परसेंटेज होनी चाहिए वह है. ನಮಗೆಲ್ಲರಲ್ಲಿ ಏನಿದೆ? ಆತ್ಮಿಕತೆ ಇದೆ. ನಾವೆಲ್ಲ ಆತ್ಮಗಳು, ಪರಮಾತ್ಮ, ನನ್ನ ತಂದೆ, ಇದು ಆತ್ಮ, ಇದು ಆತ್ಮ ಹೀಗೆಲ್ಲ ಅಂದ್ಕೊಳ್ತೀವಿ. ಇಲ್ಲ ಅಂತಲ್ಲ. ಆಕರ್ಷಿತ್ ಕರ್ ಸಕ್ತೆ ಹೇ, ಲೇಕಿನ್ ಜಿತನಿ ಪರ್ಸೆಂಟೇಜ್ ಹೋನಿ ಚಾಹಿಯೇ ವಹ ಹೇ. ಎಷ್ಟು ಪರ್ಸೆಂಟೇಜ್ ಇರಬೇಕು? ಎಷ್ಟು ಪರ್ಸೆಂಟೇಜ್ ಇರಬೇಕು? 100%. 100% ಇದೀವಾ ಅಂತ ನಮ್ಮನ್ನು ನಾವು ನೋಡ್ಕೊಳ್ಬೇಕು.
अगर परसेंटेज की कमी है तो इसको संपूर्ण तो नहीं कहेंगे ना. ಪರ್ಸೆಂಟೇಜ್ ಕಡಿಮೆ ಇದೆ ಅಂತಂದಾಗ ಅವರು ಸಂಪೂರ್ಣ ಅಂತ ಹೇಳಲಾಗ್ತದೇನು ಅಂತ ಹೇಳ್ತಾರೆ ಬಾಬಾ. पास तो हो गए फिर भी मार्क्स के आधार पर नंबर तो होते हैं. ಈಗ ಎಕ್ಸಾಮ್ ಬರೀತಾರೆ, 35 ಮಾರ್ಕ್ಸ್ ತೊಗೊಂಡು ಪಾಸ್ ಆದ್ರೆ ಹೆಂಗೆ, 70 ಮಾರ್ಕ್ಸ್ ತೊಗೊಂಡು ಪಾಸ್ ಆದ್ರೆ ಹೆಂಗೆ, 90 ತೊಗೊಂಡ್ರೆ ಹೆಂಗೆ, ಔಟ್ ತೊಗೊಂಡ್ರೆ ಹೆಂಗಿರ್ತದೆ. ಯಾರು ಔಟ್ ಆಫ್ ಔಟ್ ತೊಗೊತಾರೋ ಅವ್ರೇನಾಗ್ತಾರೆ, ಪ್ರಸಿದ್ಧಿ ಆಗ್ತಾರೆ, ನಾಮಿ ಗ್ರಾಮಿ ಆಗ್ತಾರೆ. ಇಲ್ಲ ಅಂತಂದರೆ ಡಿವಿಷನ್ನಲ್ಲಿ ಬರ್ತೀವಿ. ಪಾಸ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ ಮಾಡ್ತಾರಲ್ಲ, ಹಂಗೆ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, थर्ड डिवीजन वाले को भी पास तो कहते हैं, लेकिन कहाँ थर्ड वाला कहाँ फर्स्ट क्लास, ಫರ್ಕ್ तो है ना. ಪಾಸ್ ಅಂತ ಎಲ್ಲ ಆಗ್ತಾರೆ, ಆದರೆ ಥರ್ಡ್ ಕ್ಲಾಸ್ ಪಾಸ್ ಆದವ್ರಿಗೂ ಫಸ್ಟ್ ಕ್ಲಾಸ್ ಪಾಸ್ ಆದವ್ರಿಗೂ ವ್ಯತ್ಯಾಸ ಇದೆಯಲ್ಲ ಅಂತಾರೆ ಬಾಬಾ. तो अब ಚೆಕ್ करना परसेंटेज को. ನಮ್ಮ ಪರ್ಸೆಂಟೇಜನ್ನು ನಾವೇನು ಮಾಡಬೇಕು, ಚೆಕ್ ಮಾಡ್ಕೊಳ್ಬೇಕು. स्टेज तो अब नेचुरल बात हो गई, क्योंकि प्रैक्टिकल एक्ट में स्टेज पर होना. ಸ್ಟೇಜ್ ಅಂತೂ ನ್ಯಾಚುರಲ್ ಆಗಿದೆ. ನಾವೆಲ್ಲರೂ ಎಲ್ಲಿದ್ದೀವಿ ಈಗ, ಎಲ್ಲರೂ ಸ್ಟೇಜ್ ಮೇಲೆ ಇದ್ದೀವಿ. ಯಾವ ಸ್ಟೇಜು, ವಿಶ್ವದ ಸ್ಟೇಜ್ ಮೇಲೆ ಇದ್ದೀವಿ. ಎಲ್ಲರೂ ನಾವು ಸ್ಟೇಜ್ ಮೇಲೆ ಏನು ಮಾಡ್ತಾ ಇದ್ದೀವಿ, ಪಾತ್ರ ಮಾಡ್ತಾ ಇದ್ದೀವಿ. स्टेज तो सब नेचुरल बात हो गई, क्योंकि प्रैक्टिकल एक्ट में स्टेज पर होना अब सिर्फ परसेंटेज के आधार पर नंबर होने हैं. ಈಗ ನಾವೇನು ಮಾಡಬೇಕಾಗಿದೆ, ನಮ್ಮ ಸ್ಥಿತಿ, ನಮ್ಮ ಪುರುಷಾರ್ಥ, ಈ ಒಂದು ತಿಂಗಳ ಪುರುಷಾರ್ಥ ಹೆಂಗೆ ಮಾಡಬೇಕು, ಹೆಂಗಿರ್ಬೇಕು ನಾವು. ಅವ್ಯಕ್ತ ಮಾಸ್ ಅಂತಂದರೆ ನಾವು ಕೂಡ ಯಾವ ಸ್ಥಿತಿನಲ್ಲಿರಬೇಕು, ಅವ್ಯಕ್ತ ಸ್ಥಿತಿನಲ್ಲೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅದ್ರ ಪರ್ಸೆಂಟೇಜ್ ಎಷ್ಟಿದೆ ನೋಡ್ಕೊಳ್ಳಿ. आज बहुत बड़ा संगठन हो गया है, जैसे बाप को भी समान बच्चे प्रिय लगते हैं. ಬಾಬಾ ಹೇಳ್ತಾರೆ, ಇದು ದೊಡ್ಡ ಸಂಘಟನ ಆಗಿದೆ ಇವತ್ತು. ಬಾಬಾ ಹೇಳ್ತಾರೆ, ಬಾಪ್ ಕೋ ಭಿ, ತಂದೆಗೂ ಯಾರಿಷ್ಟ ಆಗ್ತಾರೆ, ಸಮಾನ್ ಬಚ್ಚೆ ಪ್ರಿಯ ಲಗ್ತೆ ಹೇ. ಸಮಾನ್ ಬಚ್ಚೆ ಅಂದ್ರೇನು, ತಂದೆಯ ಸಮಾನ ಯಾರಾಗ್ತಾರೋ ಅವರು ಬಾಬಾಗೆ ಇಷ್ಟ ಆಗ್ತಾರೆ. आप लोग आपस में भी एक समान मिलते हो तो यह सितारों का मेला भी बहुत अच्छा लगता है ना. ಬಂದ್ರು ಬಾಬಾ. ತಾವು ಕೂಡ ಆಪಸ್ ಮೇ, ಪರಸ್ಪರರಲ್ಲಿ ಏನಿರಬೇಕು ನಾವು, ಏಕ್ ಸಮಾನ್. ನಮ್ಮ ಸಂಸ್ಕಾರಗಳು ಏನಿರಬೇಕು, ಒಂದೇ ಆಗಿರಬೇಕು, ಸಮಾನ ಇರಬೇಕು. ಆವಾಗ ಏನನ್ನಿಸ್ತದೆ, ಎಲ್ಲನೂ ಚಲೋ ಅನ್ನಿಸ್ತದೆ. ಒಬ್ರು ಒಂಥರ ಇದ್ರೆ ಏನಾಗ್ಬಿಡ್ತದೆ, ಸರಿ ಹೋಗಲ್ಲ. ಅಲ್ಲಿನೂ ಕೂಡ ಸಮಾನ ಅನ್ನೋದೇ ಅದು ಒಂಥರ ಆಕರ್ಷಣೆನೇ ಬೇರೆ. ಎಲ್ಲರೂ ಒಂದೇ ಥರ ಅಂತಂದಾಗ ಅಲ್ಲಿ ಏನಿರ್ತದೆ, ಖುಷಿ ಇರ್ತದೆ. ಬಾಬಾ ಹೇಳ್ತಾರೆ, ಸಿತಾರೋं का मेला भी बहुत अच्छा लगता है, ಸಂಗಮ ಯುಗಿ ಮೇಲಾ ತೋ ಹೈ ಹಿ. ಇದು ನಮ್ಮದೆಲ್ಲ ಏನಿದೆ, ಸಂಗಮ ಯುಗದ ಮೇಲ. लेकिन उस मेले में भी यह मेला है, मेले के अंदर जो विशेष मेला लगता है वह फिर ज़्यादा प्रिय लगता है. ಮೇಲಾ ಮೇ ಮೇಲಾ ಅಂತಾರೆ ಬಾಬಾ. ನೀವೆಲ್ಲ ಕೂತ್ಕೊಂಡು ಬಾಬನ ಮಿಲನ್ ಮಾಡ್ತೀರಿ ಇಲ್ಲಂತಲ್ಲ, ಇದರಲ್ಲಿ ಯಾರು ತಂದೆ ಸಮಾನ ಆಗಿದ್ದಾರೋ ಅದು ಇನ್ನೂ ವಿಶೇಷ, ಅದು ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಡೆ ಬಡೆ ಮೇಲೋं के अंदर भी फिर एक विशेष स्थान बनाते हैं. ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಇಡೀ ಜಾಗನೇ ಜಾತ್ರೆದೇ ಇರ್ತದೆ, ಅದರಲ್ಲೂ ಮತ್ತೊಂದು ವಿಶೇಷ ಸ್ಥಾನ ಅಂತ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಹಾ ಸಭಿ ಕಾ ಮಿಲನ್ ಹೋತಾ ಹೇ, ಆ ವಿಶೇಷ ಸ್ಥಾನದಲ್ಲಿ ಎಲ್ಲರದು ಮಿಲನ ಆಗ್ತದೆ. ಬಾಬಾ ಹೇಳ್ತಾರೆ, ಸಂಗಮ ಯುಗ್ ಬೇಹದ್ ಕಾ ಮೇಲಾ ತೋ ಹೈ ಹಿ, ಲೇಕಿನ್ ಉಸ್ಕೆ ಅಂದರ್ ಭಿ ಯಹ ಸ್ಥೂಲ್ ವಿಶೇಷ ಸ್ಥಾನ ಹೇ. ಸಂಗಮ ಯುಗಾನೇ ಬೇಹದ್ದಿನ ಮೇಲ ಆಗಿದೆ, ಆದರೆ ಈ ಮೌಂಟ್ ಅಬು ಅನ್ನೋದು ಏನಾಗಿದೆ, ಒಂದು ವಿಶೇಷ ಸ್ಥೂಲ ವಿಶೇಷ ಸ್ಥಾನ ಅಂತ ಹೇಳ್ತಾರೆ ಬಾಬಾ. ಜಹಾ ಸಮಾನ ಆತ್ಮಾಯ ಆಪಸ್ ಮೇ ಮಿಲ್ತಿ ಹೇ, ಅಲ್ಲೆಲ್ಲರೂ ಹೋಗಿ ಸೇರ್ತೀವಲ್ಲ, ನಾವೆಲ್ಲ ಆತ್ಮಗಳೇನು ಅಂದ್ಕೊಂಡೀವಿ, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಒಂದೇ ಸಮಾನ, ಈ ಥರ ಇರ್ತೀವಲ್ಲ ಅಲ್ಲೇ. ಅದಕ್ಕದು ಚಲೋ ಅನ್ನಿಸ್ತದೆ. संगम युग बेहद का मेला तो है ही, लेकिन उसके अंदर भी यह स्थूल विशेष स्थान है.
जहाँ समान आत्माएं आपस में मिलती है। हर एक को अपने समान व समीप आत्माओं से मिलना जुलना अच्छा लगता है. ನಮಗೆ ಯಾರು ಇಷ್ಟ ಆಗ್ತಾರೆ? ನಮಗೆ ಯಾರು ಇಷ್ಟ ಆಗ್ತಾರೆ? ಶಿವಬಾಬಾ ಅಂತೂ ಇಷ್ಟ, ಅದು ಎಲ್ಲರಿಗೂ ಇಷ್ಟ ಆಗ್ತಾರೆ. ಮತ್ತು ಇಲ್ಲೇ ಹೊರಗಡೆ ಬಂತಂದಾಗ ಎಂಥ ವ್ಯಕ್ತಿಗಳು ನಮ್ಗೆ ಇಷ್ಟ ಆಗ್ತಾರೆ? ನನ್ನ ಥರ ಯೋಚನೆ ಮಾಡುವಂಥವ್ರು, ನನ್ನ ಥರ ಸಂಸ್ಕಾರ ಇರುವಂಥವ್ರು ಇಷ್ಟ ಆಗ್ತಾರಲ್ಲ ನಮಗೆ. ಸಮಾನ ಸಂಸ್ಕಾರ ಅಂತ ಹೇಳ್ತೀವಲ್ಲ, ಅದನ್ನೇ ಹೇಳ್ತಾರೆ ಬಾಬಾ. ಸಮಾನಾತ್ಮಾಯೇ ಆಪಸ್ ಮೇ ಮಿಲ್ತಿ ಹೇ. ನನ್ನ ಸಂಸ್ಕಾರ ಅವ್ರ ಸಂಸ್ಕಾರ ಒಂದೇ ಆಗಲಿಲ್ಲ ಅಂದರೆ ನಾವು ಮಾತಾಡೋಕ್ಕಾಗೋದಿಲ್ಲ, ಇಷ್ಟನೂ ಆಗೋದಿಲ್ಲ. ಅದಕ್ಕಿಲ್ಲಿ ಮಧುಬನದಲ್ಲಿ ಎಲ್ಲರೂ ಏನಾಗಿರ್ತಾರೆ? ಸಮಾನ ಆತ್ಮಾಯೇ आपस में मिलते हैं, हर एक को अपने समान व समीप आत्माओं से मिलना जुलना अच्छा लगता है. बाबा ಹೇಳ್ತಾರೆ, विशेष आत्माओं से मेला बनाने लिए स्वयं को भी विशेष बनना पड़े. विशेष आत्माओं से मेला बनाने लिए ವಿಶೇಷ ಆತ್ಮಗಳಿಂದ ನಾವು ಭೇಟಿ ಆಗಬೇಕು ಅಂತಂದರೆ, ಮಿಲನ ಮಾಡಬೇಕು ಅಂತಂದರೆ ಸ್ವಯಂ ಕೋ ಭಿ ವಿಶೇಷ ಬನನಾ ಪಡೆ. ನಾವೂ ಕೂಡ ಅಷ್ಟು ಅವರಷ್ಟು ಶ್ರೇಷ್ಠ ಆಗಬೇಕು, ವಿಶೇಷ ಆಗಬೇಕು. कोई विशेष हो कोई साधारण हो वह कोई मेला नहीं कह सकता. ಬಾಬಾ ಹೇಳ್ತಾರೆ, ಒಬ್ಬರು ವಿಶೇಷ ಇರೋದು, ಒಬ್ಬರು ಸಾಧಾರಣ ಇರೋದು, ಅವರಿಬ್ಬರು ಮಿಲನ ಆಗೋದಿಲ್ಲ. ಹಂಗಂದರೆ ಬಾಬಾನ ಮಿಲನ ಮಾಡಬೇಕು ಅಂದರೆ ನಾನು ಹೆಂಗಿರಬೇಕು? ಬಾಬಾ ಹೆಂಗಿದ್ದಾರೆ? ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ. ಮತ್ತು ಈಗ ಬಾಬಾನ ಮಿಲನ ಆಗಬೇಕಂದ್ರೆ ನಾನು ಹೆಂಗಾಗಬೇಕು? ಶ್ರೇಷ್ಠ ಆಗಬೇಕು, ಬಾಪ್ ಸಮಾನ ಆಗಬೇಕಾಗ್ತೈತಿ. कोई विशेष हो कोई साधारण हो वह कोई मेला नहीं कहा जाता. बाप के बंदगण बाप के समान दिव्य धारणाओं की विशेषता धारण करनी है. ತಂದೆ ಸಮಾನ ದಿವ್ಯ ಗುಣಗಳನ್ನು ಏನು ಮಾಡಬೇಕಾಗ್ತದೆ? ಧಾರಣ ಮಾಡಬೇಕಾಗ್ತದೆ. ಬಾಪ್ ಸೆ ಜೋ ಪಾಲನಾ ಲಿ ಹೇ ಇಸ್ಕಾ ಸಬೂತ್ ದೇನಾ ಹೇ. ನಮಗೆಲ್ಲ ಏನು ಮಾಡಿದ್ದಾರೆ? ಬಾಬಾ ಪಾಲನಾ ಕೊಟ್ಟಿದ್ದಾರೆ. ನಾವು ಬಾಬನ ಪಾಲನಾ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಸಬೂತ್ ಏನು ಕೊಡಬೇಕಾಗ್ತದೆ? ನಾವು ಇನ್ನೊಬ್ಬರನ್ನ ಏನು ಮಾಡಬೇಕಾಗ್ತದೆ? ಪಾಲನಾ ಕೊಡಬೇಕಾಗ್ತದೆ. ನಾವು ಚಲೋ ಇದ್ವಿ, ಇಲ್ಲಿ ಬಂದಾಗ ನಾವು ಹೆಂಗಿದ್ವಿ? ಮಂಗ್ಯಾನಂಗೆ ಇದ್ವಿ. ಇಂಥ ಮಂಗ್ಯಾನಂಗಿದ್ದವರನ್ನು ಏನು ಮಾಡಿದ್ರು? ಬಾಬಾ ಶ್ರೇಷ್ಠರನ್ನಾಗಿ ಮಾಡಿದರು. ಶ್ರೇಷ್ಠರನ್ನಾಗಿ ಮಾಡೋದಂದ್ರೆ ಏನು? ಪಾಲನಾ ಮಾಡಿದರು. ಮತ್ತು ನಾವು ಏನು ಮಾಡಬೇಕು? ಅವ್ರು ಹಂಗದಾರ ಅಂತಂದರೆ ನಡೆಯಂಗಿಲ್ಲ. ಅವರನ್ನು ನಾವೇನು ಮಾಡಬೇಕಾಗ್ತದೆ? ಪಾಲನಾ ಮಾಡಬೇಕಾಗ್ತದೆ. ನಿನ್ನೆದಕ್ಕಿಟ್ಟೀನಿ ಅಂತಾರೆ ಬಾಬಾ. ನಾವು ಅವ್ರು ಹಂಗದಾರ ಅಂತ ಹೇಳ್ತೀಯಲ್ಲ, ನಿಂದೇನು ಕೆಲಸ ಅಲ್ಲೇ? ನಾವೇನು ಮಾಡಬೇಕು? ಅವ್ರಿಗೆ ಸಹಯೋಗ ಕೊಡಬೇಕು. ಏನು ಸಹಯೋಗ ಕೊಡಬೇಕು? ಗುಣಗಳ ಶಕ್ತಿಯನ್ನು ಕೊಡಬೇಕು. ಹೇಳಿದ್ರೆ ಕೇಳೋದಿಲ್ಲ ಅವರು, ಯಾರು ಹೇಳಿದ್ರೆ ಕೇಳೋದಿಲ್ಲ. ಈ ಕೆಲವು ಸಲ ನನ್ನ ಮಾತೇ ನಾನು ಕೇಳೋದಿಲ್ಲ, ಇನ್ನು ಹೊರಗಿನವ್ರು ಹಿಂಗೆ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕಾಗ್ತದೆ? ಹೇಳಿದ್ರಲ್ಲ ಬಾಬಾ ನಿನ್ನೆ, ಏನಾಗಬೇಕು? ಗುಪ್ತ ಅನುಚರ ಆಗಬೇಕು. ಗುಪ್ತವಾಗಿ ಅವ್ರಿಗೇನು ಮಾಡಬೇಕು? ನಾವು ಶಕ್ತಿ ಕೊಡಬೇಕು. ಸಹಯೋಗ ಕೊಡೋದಂದ್ರೇನು? ವಸ್ತು ಅದನ್ನೆಲ್ಲ ಕೊಡೋದಿಲ್ಲ, ಗುಣಗಳ ಸಹಯೋಗ ಕೊಡಬೇಕು. ಅವ್ರಿಗೆ ಸಹಯೋಗ ಕೊಡೋದಂದ್ರೆ ಹೆಂಗೆ? ಶಾಂತಿ ಶಕ್ತಿ ಕೊಡಬೇಕು. ಅವ್ರ ಎದುರಿಗೆ ಬಂದರೆ ಅವ್ರಿಗೆ ಹರ್ಷಿತ ಮುಖ ತೋರಿಸ್ಬೇಕು. ಅವ್ರ ಎದುರಿಗೆ ಬಂದ ಕೂಡ ಹಣೆ ಗಂಟು ಹಾಕೊಳ್ಳೋದಲ್ಲ. ಭಲೆ ಅದ್ರ ಪಾತ್ರ ಅದು ಮಾಡ್ಲಿಕ್ಕತ್ತ, ಅದ್ರ ಪಾತ್ರದಲ್ಲಿ ನಾನು ಯಾಕೆ ಸಿಕ್ಕಾಕೋಬೇಕು? ನಂದು ಡ್ಯೂಟಿ ಏನದ? ಪಾಲನೆ ಮಾಡೋ ಡ್ಯೂಟಿ ಅದು. ಹೆಂಗೆ ಪಾಲನೆ ಮಾಡೋದು? ಸಹಯೋಗ ಕೊಡೋದು. ಬಾಬಾ ಹೇಳ್ತಾರೆ, बाप के समान दिव्य धारणाओं की विशेषता धारण करनी है. बाप से जो पालना ली है इसका सबूत देना है. बाप ने पालना किस लिए की? ಬಾಬಾ ನಮಗೆ ಯಾಕೆ ಪಾಲನೆ ಕೊಟ್ಟರು? ಯಾಕೆ ಪಾಲನೆ ಮಾಡಬೇಕಾಗಿತ್ತು ಬಾಬಾ? ಪತಿತೋं को ಪಾವನ್ बनाने के लिए. ನಮ್ಮನ್ನೇನು ಮಾಡಬೇಕಾಗಿದೆ ಬಾಬಾಗ? ಪತಿತರಿಂದ ಪಾವನ ಮಾಡೋ ಸಲುವಾಗಿ ನಮ್ಮನ್ನೇನು ಮಾಡಿದರು? ಪಾಲನಾ ಮಾಡಿದರು. ಇಲ್ಲೇನು ಹೇಳ್ತಾರೆ ನೋಡ್ರಿ ಬಾಬಾ? ಹೇಳ್ತಾರೆ ನೋಡಿ ಬಾಬಾ, ವಿಶೇಷತಾಯೇ ಭರನೆ ಕೆ ಲಿಯೇ ಪಾಲನಾ ಕಿಯೇ ಹೇ. ಬಾಬಾ
ನಾವೆಲ್ಲ ಮಕ್ಕಳಲ್ಲಿ ವಿಶೇಷತೆಯನ್ನು ತುಂಬಲಿಕ್ಕೆ ಬಾಬಾ ನಮ್ಮನ್ನು ಇನಾತನನ್ನು ಪಾಲನೆ ಮಾಡ್ತಾ ಇದ್ದಾರಲ್ಲ. ಬಾಬಾ ಹೇಳ್ದಂಗೆ ಎಲ್ಲ ನಡಕತ್ತೀವಿ, ನಡಕತ್ತೀವಿ. ನಾವೆಲ್ಲ ನಡಿಲಿಲ್ಲ ಅಂದ್ರೂ ಬಾಬಾ ನಮ್ಮನ್ನ ಇಲ್ಲಿ ಕೂಡಿಸ್ಕೊಂಡಿದ್ದಾರೆ. ನಾವು ಮಾಡಿದ್ದು ನೋಡ್ಬೇಕಾದ್ರೆ ಇಷ್ಟೊತ್ತಿಗೆ ನಮ್ಮನ್ನು ಏನು ಮಾಡಬೇಕಾಗಿತ್ತು? ಬಾಬಾ ಔಟ್ ಮಾಡಿಬಿಡ್ಬೇಕಿತ್ತು ಇಷ್ಟೊತ್ತಿಗೆ ನಮ್ಮನ್ನೆಲ್ಲ, ನಡೆ ಈ ಕಡೆ ಅಂಥೇಳಿ. ಎಷ್ಟು ಹೇಳಿದ್ರು ಅಷ್ಟೇ ಅದ, ನಿನಗೆ ನಡೆ ಈ ಕಡೆ ಅಂತ ಕಳಿಸ್ಬೇಕಾಗಿತ್ತು. ಆದರೂ ಬಾಬಾ ಇನ್ನೂ ತನಕ ಏನು ಮಾಡ್ತಿದ್ದಾರೆ? ನಮ್ಮನ್ನು ಇಲ್ಲಿ ಬಂದು ಕೂತಿದ್ದೀವಿ ಅಂದರೆ ಏನರ್ಥ? ಬಾಬಾ ನಮ್ಮನ್ನು ಪಾಲನೆ ಮಾಡ್ಕೊಳ್ಳಿಗಿತ್ತಾರ. ಇನ್ನೂ ತನ್ನ ಒಡಲಲ್ಲಿ ಇಟ್ಕೊಂಡಿದ್ದಾನೆ ಬಾಬಾ. ಬಾಬಾ ಹೇಳ್ತಾರೆ, ಎದಕ್ಕಂಥದ್ದು? ನಮ್ಮಲ್ಲಿ ವಿಶೇಷತೆಗಳನ್ನು ತುಂಬೋಕೆ. ಲಕ್ಷ ಹೋ ಲಕ್ಷಣ ಆವೆ, ಲಕ್ಷ ಹೋ ಲಕ್ಷಣ ಆವೆ. ಲಕ್ಷ್ಯ ಏನಿದೆ? ದೇವಿ ದೇವತೆಗಳಾಗಬೇಕಂತ ಎಲ್ಲರೂ ಅಂದ್ಕೊಂಡು ಬಂದು ಕೂತಿದ್ದೀವಿ. ಆದರೆ ಅದರಲ್ಲಿ ಒಂದು ಲಕ್ಷಣನೇ ಇಲ್ಲ ಅಂದರೆ ಅಂತ ಕೇಳ್ತಾರೆ ಬಾಬಾ. ತೋ ಇಸ್ಕೋ ಕ್ಯಾ ಕಹಾ ಜಾಯೆ? ಇದಕ್ಕೆ ನಾನು ಏನು ಹೇಳಬೇಕು ನಿಮಗೆ? ಜ್ಯಾದಾ ಸಮಜ್ದಾರ್ ಹೋ, ತಿಳುವಳಿಕೆ ಇದಲ್ಲ ನಿಮಗೆ? ಐತೋ ಇಲ್ಲ ತಿಳುವಳಿಕೆ ಅಂತ ಕೇಳ್ತಾರೆ ಬಾಬಾ. ಏಕ್ ಹೋತೆ ಹೇ ಸಮಜ್ದಾರ್, ದೂಸರೆ ಹೋತೆ ಹೇ ಬೇಹದ್ ಕೆ ಸಮಜ್ದಾರ್. ಒಬ್ಬರು ಅಷ್ಟೇ ಸಮಜ್ದಾರ್, ತಿಳುವಳಿಕೆ ಉಳ್ಳಂಥವ್ರು. ಇನ್ನು ಬೇಹದ್ದಿನ ಸಮಜ್ದಾರ್ ಅಂತ ಹೇಳ್ತಾರೆ ಬಾಬಾ. ಹಂಗಂದ್ರೆ ಏನು? ಅದಕ್ಕೆ ಲಿಮಿಟೇ ಇಲ್ಲ, ತಿಳುವಳಿಕೆಗೆ ಲಿಮಿಟೇ ಇಲ್ಲ. ಅದಕ್ಕೆ ಬೇಹದ್ ಸಮಜ್ದಾರ್. ಬಾಬಾ ಹೇಳ್ತಾರೆ, ಬೇಹದ್ ಮೇ ಕೊಯ್ ಲಿಮಿಟ್ ನಹಿ ಹೋತಿ ಹೇ. ಸಮಜ್ದಾರ್ ಅಂತಂದ್ರೆ ಆ ಟೈಮಿಗೆ ಬಂದಾಗ ಅಷ್ಟೇ ತಿಳುವಳಿಕೆ ಉಳ್ಳೋರ ಥರ ಇರೋದು. ಇಲ್ಲಿ ಹಂಗಿಲ್ಲ. ಇದು ಎಲ್ಲನೂ ಏನದು? ಇಲ್ಲೇ ಪ್ರತಿಯೊಂದೂ ಬೇಹದ್. ತಿಳುವಳಿಕೆಯಲ್ಲಿನೂ ಕೂಡ ಏನಿದೆ ಅಂತಾರೆ ಬಾಬಾ? ಬೇಹದ್ದಿದೆ ಅಂತ ಹೇಳ್ತಾರೆ ಬಾಬಾ. ಅಂಥ ಮಕ್ಕಳು ಬಾಬಾರಿಗೆ ಏನಾಗ್ತಾರೆ? ಇಷ್ಟ ಆಗ್ತಾರೆ. ಅಚ್ಚಾ, ಓಂ ಶಾಂತಿ.